ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನಿಮ್ಮ ಸಂಗಾತಿಗೆ ಲೈಂಗಿಕ ಆಸಕ್ತಿ ಕಡಿಮೆಯಾಗಲು ಈ 5 ಕಾರಣಗಳಿರಬಹುದು. ಸಂಗಾತಿಗಳ ನಡುವೆ ಲೈಂಗಿಕತೆಯ ಮೇಲೆ ಆಸಕ್ತಿ ಕಡಿಮೆಯಾಗುತ್ತಿದ್ದರೆ ಈ ಕಾರಣಗಳಿರಬಹುದು. ಕೆಲವೊಮ್ಮೆ ಲೈಂಗಿಕತೆಯ ಬಗ್ಗೆ ಪ್ರಸ್ತಾಪಿಸಿದಾಗ ನಿಮ್ಮ ಸಂಗಾತಿಯು ಆಸಕ್ತಿ ತೋರಿಸುತ್ತಿಲ್ಲವೇ? ಹೌದಾದರೆ ಈ ಲೇಖನದಲ್ಲಿ ಕಾರಣಗಳು. ಮುಖ್ಯವಾಗಿ ಸಂಗಾತಿಯ ಲೈಂಗಿಕತೆಯಿಂದ ದೂರವಿರುವುದು ಸಾಮಾನ್ಯವಾದ ಸಂಗಾತಿಯಲ್ಲ. ಇದರ ಹಿಂದೆ ಕೆಲವು ಮಹತ್ವದ ಕಾರಣಗಳು ಇರಬಹುದು. ಸಂಗಾತಿಯ ಮನದಾಳದ ಮಾತನ್ನು ಮೊದಲು ಅರಿತುಕೊಳ್ಳಿ. ಲೈಂಗಿಕತೆಯ ಆಸಕ್ತಿ ತೋರಿಸಿದರಲು ಕಾರಣವೇನಿರಬಹುದೆಂದು ಒಬ್ಬರನ್ನೊಬ್ಬರು ಕೂತು ಮಾತನಾಡಿ. ಲೈಂಗಿಕ ಬಯಕೆಯು ಒಬ್ಬರಿಂದ ಒಬ್ಬರಿಗೆ ವಿಭಿನ್ನವಾಗಿರುತ್ತದೆ. ಎಲ್ಲ ಪಾಲುದಾರರು ಒಂದೇ ರೀತಿಯ ಲೈಂಗಿಕ ಬಯಕೆಯನ್ನು ಹೊಂದಿರುವುದಿಲ್ಲ. ಬದಲಾಗಿ ಲೈಂಗಿಕ ಬಯಕೆ ಎಂಬುದು ಒಬ್ಬರಿಂದ ಒಬ್ಬರಿಗೆ ವಿಭಿನ್ನವಾಗಿರುತ್ತದೆ. ಮುಖ್ಯವಾಗಿ ನಿಮ್ಮ ಸಂಗಾತಿಗೆ ಸಂಭೋಗದಲ್ಲಿ ಹೆಚ್ಚಿನ ಆಸಕ್ತಿ ಇಲ್ಲದಿರುವುದು ಕೂಡ ಒಂದು ಕಾರಣವಾಗಿರಬಹುದು. ಹಾಗಾಗಿ ನಿಮ್ಮ ಪಾಲುದಾರರೊಂದಿಗೆ ಈ ಕುರಿತು ಮನದಾಳದ ಮಾತನಾಡುವುದು ಒಳ್ಳೆಯದು. ಒತ್ತಡಕ್ಕೆ ಒಳಗಾಗಬಹುದು. ನಿಮ್ಮ ಹೆಂಡತಿಯು ಲೈಂಗಿಕತೆಗೆ ಹೆಚ್ಚು ಒಲವು ತೋರುತ್ತಿಲ್ಲ ಎಂಬುದಕ್ಕೆ ಮತ್ತೊಂದು ಕಾರಣವೇನೆಂದರೆ ಒತ್ತಡ. ಇತ್ತೀಚಿನ ಒತ್ತಡದ ಬದುಕಿನಲ್ಲಿ ಮಹಿಳೆಯರು ಕೂಡ ಹೊರಗೆ ಹಾಗೂ ಮನೆ ಇವೆರಡನ್ನೂ ನಿಭಾಯಿಸುವ ದೊಡ್ಡ ಹೊರೆ ಅವಳಿಗೆ ಇರುವುದರಿಂದ ಲೈಂಗಿಕತೆಯ ಮೇಲೆ ಆಸಕ್ತಿ ಕಡಿಮೆ ಇರಬಹುದು. ಹಾಗೆಯೇ ಪುರುಷರು ಕೂಡ ತಮ್ಮ ಹೆಚ್ಚುವರಿ ಕೆಲಸದಿಂದಾಗಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಲೈಂಗಿಕತೆಯ ಮೇಲೆ ಆಸಕ್ತಿ ಕಡಿಮೆ ಹೊಂದಬಹುದು. ಭಾವನಾತ್ಮಕ ಸಂಪರ್ಕ. ನಿಮ್ಮ ಸಂಗಾತಿಯು ನಿಮ್ಮೊಂದಿಗೆ ಭಾವನಾತ್ಮಕ ಸಂಪರ್ಕ ಹೊಂದಿಲ್ಲದಿರುವುದು ಕೂಡ ಲೈಂಗಿಕತೆಯಿಂದ ದೂರವಿರಲು ನಿಮ್ಮ ಸಂಗಾತಿಯ ನಿಮ್ಮೊಂದಿಗೆ ಭಾವನಾತ್ಮಕ ಸಂಪರ್ಕ ಹೊಂದಿಲ್ಲದಿರುವುದು ಕೂಡ ಲೈಂಗಿಕತೆಯಿಂದ ದೂರವಿರಲು ಕಾರಣವಾಗಬಹುದು. ಬಹುತೇಕ ಮಹಿಳೆಯರು ಭಾವನಾತ್ಮಕತೆ ಸಂಪರ್ಕವು ಲೈಂಗಿಕತೆಗೆ ಅಗತ್ಯ ಎಂದು ಭಾವಿಸಲಾಗುತ್ತದೆ. ಹಾಗಾಗಿ ಸಂಗಾತಿಯೊಂದಿಗೆ ಪರಸ್ಪರ ಕಷ್ಟ ಸುಖಗಳನ್ನು ವಿಚಾರಿಸಿ ಮನಸ್ಸಿನಲ್ಲಿರುವ ಗೊಂದಲನ್ನು ಬಗೆಹರಿಸಿಕೊಳ್ಳಿ. ಇತರ ಸಮಸ್ಯೆಗಳು. ದಾಂಪತ್ಯದಲ್ಲಿ ವಿರಸ ಸಾಮಾನ್ಯವಾದದ್ದು. ಅದು ಅತಿರೇಕಕ್ಕೆ ಹೋದಾಗ ನಿಮ್ಮ ಸಂಗಾತಿಯು ನಿಮ್ಮಿಂದ ದೂರವಿರಲು ಆಲೋಚನೆ ಮಾಡಬಹುದು. ಸಣ್ಣ ಪುಟ್ಟ ವಿಚಾರಗಳನ್ನು ಮಾತಿನಲ್ಲಿಯೇ ಬಗೆಹರಿಸಿಕೊಳ್ಳಿ. ಜಗಳವಾಡುವ ಮಟ್ಟಿಗೆ ಹೋದರೆ ಸಂಗಾತಿ ಮನಸ್ಸಿನಲ್ಲಿ ನಿಮ್ಮ ಮೇಲೆ ದ್ವೇಷ ಹುಟ್ಟುವಂತೆ ಮಾಡಿಕೊಳ್ಳಬೇಡಿ. ಇದು ಕೂಡ ಲೈಂಗಿಕ ಆಸಕ್ತಿ ಕಡಿಮೆಯಾಗಲು ಕಾರಣವಾಗಿರಬಹುದು. ದೈಹಿಕ ಹಾಗೂ ಮಾನಸಿಕ ನೋವು. ಸಂಗಾತಿಯು ಲೈಂಗಿಕತೆಯನ್ನು ನಿರಾಕರಿಸುವ ಮತ್ತೊಂದು ಕಾರಣವೆಂದರೆ ದೈಹಿಕ ಹಾಗೂ ಮಾನಸಿಕ ನೋವು. ಕೆಲವೊಮ್ಮೆ ಒತ್ತಡದ ಜೀವನದಿಂದಾಗಿ ಅವಳ ಅಥವಾ ಅವನ ದೇಹದಲ್ಲಿ ಆಗುತ್ತಿರುವ ಯಾವುದೇ ಮಾರ್ಗಟಗಳನ್ನು ವಿಚಾರಿಸುವ ತಾಳ್ಮೆಯಾಗಲಿ ಅಥವಾ ಸಮಯವಾಗಲಿ ಇಲ್ಲದೆ ಇರಬಹುದು. ಇದರಿಂದಾಗಿ ಸಂಗಾತಿಯ ನಡುವೆ ಸಾಕಷ್ಟು ಅಂತರಕ್ಕೆ ಕಾರಣವಾಗುತ್ತದೆ. ಸಂಗಾತಿಗಳಿಬ್ಬರು ಏಕಾಂತವಾಗಿ ಸಮಯ ಕಳೆಯಿರಿ. ಒಬ್ಬರನ್ನೊಬ್ಬರು ದಿನದ ಹಾಗೂ ಹೊಗುಗಳನ್ನು ಅರ್ಥ ಮಾಡಿಕೊಳ್ಳಿ. ಇದರಿಂದ ದಾಂಪತ್ಯ ಮತ್ತು ಲೈಂಗಿಕತೆಯ ಒಂದೇ ದಾರಿಯಲ್ಲಿ ಸಂತೋಷಕರವಾಗಿ ಸಾಗಿಸಬಹುದು. ಅರ್ಥ ಆಯ್ತಾ ಫ್ರೆಂಡ್ಸ್? ಗಂಡ ಹೆಂಡತಿ ಮಧ್ಯದಲ್ಲಿ ಲೈಂಗಿಕತಾ ಸ್ಟೋರಿ. ಇದು ಅರ್ಥ ಮಾಡಿಕೊಂಡು ನಡ್ಕೊಂಡ್ರೆ ನಿಮಗೆ ಚೆನ್ನಾಗಿ ಇರುತ್ತೆ ನಿಮ್ಮ ಜೀವನ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.